ಬಿಹಾರ ಚುನಾವಣೆಯಲ್ಲಿ ವೋಟ್ ಚೋರಿ ಬಾಂಬ್ ಸಿಡಿಸಲಾಗಿದೆ. ಮತಗಳವು ಆರೋಪ ಮಾಡಿದ್ದಾರೆ ಬಿಆರ್ ಪಾಟೀಲ್. ರಿಪಬ್ಲಿಕ್ ಕನ್ನಡಕ್ಕೆ ಆಳಂದ ಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಶಾಸಕರಾದ ಬಿಆರ್ ಪಾಟೀಲ್ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಬಿಆರ್ ಫಲಿತಾಂಶ ಬಂದಿದೆ, ಮತ್ತೊಂದು ಕಡೆ ನಿಮಗೆ ಹಿನ್ನಡೆ ಆಗುತ್ತೆ ಅಂತ ಯಾಕಂದ್ರೆ ಹಿನ್ನಡೆ ಆಗಿದೆ. 200 ಹೆಚ್ಚು ಈಗ ಆಸುಪಾಸು ಈಗ ಇಂಡಿಯಾ ಕೂಟ ಬಂದಿದೆ. ಸರ್, ಏನ್ ಹೇಳ್ತೀರಂತ? ಇಲ್ಲ, ಈಗ ಜನ ಫಲಿತಾಂಶ ಕೊಟ್ಟ ಮೇಲೆ ಅದನ್ನು ಒಪ್ಪಬೇಕಾಗ್ತದೆ, ತಲೆಬೇಕಾಗ್ತದೆ. ಆದರೆ ಈ ಚುನಾವಣೆ ಪ್ರಕ್ರಿಯೆ ಏನಿದಿಲ್ಲ, ಅದು ಪಾರದರ್ಶಕವಾಗಿ ನಡೆದಿಲ್ಲ, ಪ್ರಾಮಾಣಿಕವಾಗಿ ನಡೆದಿಲ್ಲ. ಅದು ಮುಂದಿನ ದಿನಗಳಲ್ಲಿ ನಾವು ಹೊರತರ್ತೀವಿ ಮತ್ತು ಜನರ ಮಧ್ಯೆ ಹೋಗ್ತೀವಿ. ಯಾವ ತರ ಚುನಾವಣೆ ಆಯೋಗವನ್ನು ದುರುಪಯೋಗ ಮಾಡಿಕೊಂಡು ಇಡೀ ಓಟನ್ನ ಸೆಳೀತಾ ಇದ್ದಾರೆ, ಇದು ಜನರ ಇಡ್ತೀವಿ. ಈಗ ನಿತೀಶ್ ಕುಮಾರ್ ಅವರು ಚುನಾವಣೆಗಿಂತ ಪೂರ್ವದಲ್ಲಿ ಅಧಿಕಾರದಲ್ಲಿ ಇದ್ಕೊಂಡು 10,000 ರೂಪಾಯಿ ಪ್ರತಿ ಮನೆಗೆ ಹಾಕಿದ್ದು ಅದು ಭ್ರಷ್ಟಾಚಾರ ಅಲ್ಲ, ಅದು ಓಟ್ ಮತದಾರರಿಗೆ ಅಮಿಷ್ ಹೊಡುವುದಲ್ಲ. ಈ ತರ ತಂತ್ರಗಾರಿಕೆಗಳನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಅಧಿಕಾರ ಹಿಡಿಲಿಕ್ಕೆ ಅವರು ಹೊರಟಿದ್ದಾರೆ. ನಾವು ಇದನ್ನ ಬಹಿರಂಗಪಡಿಸ್ತೀವಿ ಒಂದು ದಿವಸ. ಈಗ ಮಹಾಗಠಬಂಧನ್ಗೆ ತುಂಬಾ ಹಿನ್ನಡೆ ಆಗಿದೆ. ಈಗ 200ಕ್ಕೂ ಹೆಚ್ಚು ಆಸುಪಾಸು ಈಗ ಎನ್ಡಿಎ ಕೂಟ ಬಂದಿದೆ. ಮತ್ತೊಂದು ಕಡೆ ನೀವು ವೋಟ್ ಚೋರ್ ಬಗ್ಗೆ ಮಾತಾಡ್ತಿದ್ದೀರಾ, ಜನ ನಂಬಲಿಲ್ವಾ ಅಂತ ವೋಟ್ ಚೋರ್ ಬಗ್ಗೆ ಅಂತ? ಈಗ ವೋಟ್ ಚೋರಿ ಬಗ್ಗೆ ಏನು ಜನರಿಗೆ ಮನವರಿಕೆ ಆಗಿಲ್ಲ. ಇದು ಹೇಗೆ ಸಾಧ್ಯ ಅಂತ, ಯಾಕಂದ್ರೆ ಹೊಸ ಪದ್ಧತಿ. ಅಲ್ಲಿ ಸ್ವಲ್ಪ ನನ್ನ ಪ್ರಕಾರ ವಿಶ್ಲೇಷಣೆ ಮಾಡಿದಾಗ ಜಾತಿ ಸಮೀಕರಣ ಅಲ್ಲಿ ಬಹಳ ಜಾಸ್ತಿ ಕೆಲಸ ಮಾಡ್ತದೆ. ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರಿಗೇನು 10,000 ರೂಪಾಯಿ ಹಾಕಿದ್ರಲ್ಲ, ಅತಿ ಹೆಚ್ಚು ಪ್ರಮಾಣದ 71% ಮಹಿಳೆಯರು ಬಂದು ಮತ ಹಾಕಿದ್ದಾರೆ. ಈ ರಾಜ್ಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಮತಗಟ್ಟೆಗೆ ಬಂದಿರಲಿಲ್ಲ. ಇದು ಏನ್ ತೋರಿಸ್ತದೆ ಅಂದ್ರೆ ಹಣ ಕೊಟ್ಟು ಓಟ್ ತಗೊಂಡಿದ್ದಾರೆ ಅಂತ ಅನಿಸ್ತದೆ. ಸರ್, ಮತ್ತೆ ಯಾಕಂದ್ರೆ ಅಲ್ಲಿ ನಿಮ್ಮ ನಾಯಕರು ಹೇಳ್ತಿದ್ರು ಈ ವಿಷಯ ನಾವೇ ಅಧಿಕಾರಕ್ಕೆ ಬರ್ತವಂತ ವೋಟ್ ಚೋರ್ ಮಾಡ್ತಿದ್ದಾರೆ ಎಂಬ ಒಂದು ಗಂಭೀರ ಆರೋಪ. ಬಟ್ ಜನ ಅಲ್ಲಿ ನಂಬಲಿಲ್ವಾ ಅಂತ ಸರ್? ಜನಕ್ಕೆ ದಿಕ್ಕು ತಪ್ಪಿಸಿದ್ದಾರೆ, ನಂಬಿದ್ದಾರೆ, ಜನ ದಿಕ್ಕು ತಪ್ಪಿಸಿದ್ದಾರೆ. ಇಲ್ಲಿ ರಾಜಕಾರಣಕ್ಕೆ ಏನು ಪ್ರಭಾವ ಬೀರುತ್ತೆ ಸರ್ ಈ ಒಂದು ಫಲಿತಾಂಶ? ಏನು ಪ್ರಭಾವ ಬೀಳಲ್ಲ. ಅದು ಏನಾದ್ರು ಮತ್ತೆ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತದೆ ಜಾಸ್ತಿ. ಆ ಸಮಸ್ಯೆ ಇದಕ್ಕೆ ಹೊಂದಾಣಿಕೆ ಇಲ್ಲ. ಎಸ್, ಇದಿಷ್ಟು ಶಾಸಕರಾದ ಬಿಆರ್ ಪಾಟೀಲ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ಬಿಹಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಜೋಡಿ ಕಮಾಲ್ ಮಾಡಿರ್ತಕ್ಕಂಥದ್ದು ಕಾರಣ ಇವತ್ತಿನ ಫಲಿತಾಂಶ. ಅದರಲ್ಲೂ ಪ್ರಮುಖವಾಗಿ ಇದೀಗ ಎನ್ಡಿಎ ಮೈತ್ರಿಕೂಟ ಇದೀಗ ಯಶಸ್ವಿಯಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿ ಎಲ್ಲ ಮತದಾರರನ್ನ ಓಲೈಸುವ ಮುಖಾಂತರ ಮತ್ತೊಮ್ಮೆ ಸಾಬೀತು ಮಾಡಿದೆ ಬಿಹಾರದ ಜನತೆಯನ್ನ ಆಳಲಿಕ್ಕೆ ಸಮರ್ಪಕವಾದಂತಹ ನಾಯಕತ್ವ ನಮಗಿದೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಮಹಾಗಠಬಂಧನವನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇದೀಗ ಎನ್ಡಿಎ 204, ಎಂಜಿಬಿ 33, ಜಾನ್ ಕಿಶೋರ್ ಅಲ್ಲಿ 0 ಆಗಿರ್ತಕ್ಕಂತಹ ಒಂದು ಫಲಿತಾಂಶ ಹೊಂದಿದೆ. ಇನ್ನು ಇತರೆಯಲ್ಲಿ 6. ಅದರಲ್ಲೂ ಪ್ರಮುಖವಾಗಿ 243 ಕ್ಷೇತ್ರಗಳಲ್ಲಿ ಈಗಾಗಲೇ ಮ್ಯಾಜಿಕ್ ನಂಬರ್ ಅನ್ನ ಎನ್ಡಿಎ ಕೂಟ ಇದೀಗ ಕ್ರಾಸ್ ಮಾಡಿರ್ತಕ್ಕಂಥದ್ದು. ಇನ್ನೇನು ಉಳಿದಿರತಕ್ಕಂತಹ ಕೆಲವೊಂದಿಷ್ಟು ಕ್ಷೇತ್ರಗಳ ಒಂದು ಫಲಿತಾಂಶ ಬರಬೇಕು, ಅದು ಕೂಡ ಬರುತ್ತೆ. ಇನ್ನೇನು ಕೆಲವೇ ಒಂದು ಸಮಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರ ಜನತೆಯನ್ನು ಉದ್ದೇಶಿಸಿ ತಾವು ಏನು ಚುನಾವಣಾ ಪೂರ್ವವಾಗಿ ಕೊಟ್ಟಿರ್ತಕ್ಕಂತಹ ಏನು ಕೆಲವೊಂದಿಷ್ಟು ಆಶ್ವಾಸನೆಗಳಿತ್ತು, ಅದರ ಜೊತೆಗೆ ಬಿಹಾರ ಜನತೆಗೆ ಬೇಕಾಗಿರತಕ್ಕಂತಹ ಅತ್ಯವಶ್ಯಕವಾಗಿರತಕ್ಕಂತಹ ಕೆಲವೊಂದಿಷ್ಟು ಮೂಲ ಸೌಕರ್ಯಗಳಾಗಿರಬಹುದು, ಅದೇ ರೀತಿ ಉದ್ಯೋಗ ಆಗಿರಬಹುದು, ಕೆಲವೊಂದಿಷ್ಟು ಶಿಕ್ಷಣ ಕ್ರಾಂತಿ ಆಗಿರಬಹುದು, ಔದ್ಯೋಗಿಕ ಕ್ರಾಂತಿ ಆಗಿರಬಹುದು, ಎಲ್ಲವನ್ನೂ ಕೂಡ ಆ ಒಂದು ಪ್ರಣಾಳಿಕೆಯಲ್ಲಿ ಏನನ್ನ ಸಮರ್ಪಕವಾಗಿ ಚಾಚು ತಪ್ಪದೆ ನಾವು ಅದನ್ನ ಜಾರಿಗೆ ತರ್ತೀವಿ ಅಂತಕ್ಕಂತಹ ಏನು ಮಾತನ್ನ ಕೊಟ್ಟಿದ್ದಾರೋ ಆ ಮಾತನ್ನ ಆ ಒಂದು ಎಲ್ಲ ಅಜೆಂಡವನ್ನು ಉದ್ದೇಶಿಸಿ ಇವತ್ತು ಮಾತನಾಡಲಿದ್ದಾರೆ. ಸೊ ಇದೀಗ ಎಲ್ಲದೂ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಲಿದ್ದಾರೆ ಬಿಹಾರ ಜನತೆಯನ್ನು ಉದ್ದೇಶಿಸಿ. ಬಿಹಾರ ಚುನಾವಣೆಯಲ್ಲಿ ವೋಟ್ ಚೋರಿ ಬಾಂಬ್ ಸಿಡಿಸಲಾಗಿದೆ. ಮತಗಳವು ಆರೋಪ ಮಾಡಿದ್ದಾರೆ ಬಿಆರ್ ಪಾಟೀಲ್. ರಿಪಬ್ಲಿಕ್ ಕನ್ನಡಕ್ಕೆ ಆಳಂದ ಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಸ್, ನಮ್ಮ ಜೊತೆ ಈಗ ಶಾಸಕರಾದ ಬಿಆರ್ ಪಾಟೀಲ್ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಬಿಆರ್ ಫಲಿತಾಂಶ ಬಂದಿದೆ, ಮತ್ತೊಂದು ಕಡೆ ನಿಮಗೆ ಹಿನ್ನಡೆ ಆಗುತ್ತೆ ಅಂತ ಯಾಕಂದ್ರೆ ಹಿನ್ನಡೆ ಆಗಿದೆ. 200ಕ್ಕೆ ಹೆಚ್ಚು ಈಗ ಆಸುಪಾಸು ಈಗ ಇಂಡಿಯಾ ಕೂಟ ಬಂದಿದೆ. ಸರ್, ಏನ್ ಹೇಳ್ತೀರಂತ? ಇಲ್ಲ, ಈಗ ಜನ ಫಲಿತಾಂಶ ಕೊಟ್ಟ ಮೇಲೆ ಅದನ್ನು ಒಪ್ಪಬೇಕಾಗ್ತದೆ, ತಲೆಬೇಕಾಗ್ತದೆ. ಆದರೆ ಈ ಚುನಾವಣೆ ಪ್ರಕ್ರಿಯೆ ಏನಿದಿಲ್ಲ,
ಅದು ಪಾರದರ್ಶಕವಾಗಿ ನಡೆದಿಲ್ಲ, ಪ್ರಾಮಾಣಿಕವಾಗಿ ನಡೆದಿಲ್ಲ. ಅದು ಮುಂದಿನ ದಿನಗಳಲ್ಲಿ ನಾವು ಹೊರಗೆ ತರ್ತೀವಿ ಮತ್ತು ಜನರ ಮಧ್ಯೆ ಹೋಗ್ತೀವಿ. ಯಾವ ತರ ಚುನಾವಣೆ ಆಯೋಗವನ್ನು ದುರುಪಯೋಗ ಮಾಡಿಕೊಂಡು ಇಡೀ ಓಟನ್ನ ಸೆಳೀತಾ ಇದ್ದಾರೆ, ಇದು ಜನರ ಹಿಡ್ತೀವಿ. ಈಗ ನಿತೀಶ್ ಕುಮಾರ್ ಅವರು ಚುನಾವಣೆಗಿಂತ ಪೂರ್ವದಲ್ಲಿ ಅಧಿಕಾರದಲ್ಲಿ ಇದ್ಕೊಂಡು 10,000 ರೂಪಾಯಿ ಪ್ರತಿ ಮನೆಗೆ ಹಾಕಿದ್ದು ಅದು ಭ್ರಷ್ಟಾಚಾರ ಅಲ್ಲ, ಅದು ಓಟ್ ಮತದಾರರಿಗೆ ಅಮಿಷ್ಟು ಹೊಡುವುದಲ್ಲ. ಈ ತರ ತಂತ್ರಗಾರಿಕೆಗಳನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಅಧಿಕಾರ ಹಿಡಿಲಿಕ್ಕೆ ಅವರು ಹೊರಟಿದ್ದಾರೆ. ನಾವು ಇದನ್ನ ಬಹಿರಂಗಪಡಿಸ್ತೀವಿ ಅಂತ ಸರ್. ಈಗ ಮಹಾಗಠಬಂಧನ್ಗೆ ತುಂಬಾ ಹಿನ್ನಡೆ ಆಗಿದೆ. ಈಗ 200ಕ್ಕೂ ಹೆಚ್ಚು ಆಸುಪಾಸು ಈಗ ಎನ್ಡಿಎ ಕೂಟ ಬಂದಿದೆ. ಮತ್ತೊಂದ್ ಕಡೆ ನೀವು ವೋಟ್ ಚೋರ್ ಬಗ್ಗೆ ಮಾತಾಡ್ತಿದ್ದೀರಾ, ಜನ ನಂಬಲಿಲ್ವಾ ಅಂತ ವೋಟ್ ಚೋರ್ ಬಗ್ಗೆ ಅಂತ? ಈಗ ವೋಟ್ ಚೋರಿ ಬಗ್ಗೆ ಏನು ಜನರಿಗೆ ಮನವರಿಕೆ ಆಗಿಲ್ಲ. ಇದು ಹೇಗೆ ಸಾಧ್ಯ ಅಂತ, ಯಾಕಂದ್ರೆ ಹೊಸ ಪದ್ಧತಿ. ಅಲ್ಲಿ ಸ್ವಲ್ಪ ನನ್ನ ಪ್ರಕಾರ ವಿಶ್ಲೇಷಣೆ ಮಾಡಿದಾಗ ಜಾತಿ ಸಮೀಕರಣ ಅಲ್ಲಿ ಬಹಳ ಜಾಸ್ತಿ ಕೆಲಸ ಮಾಡ್ತದೆ. ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರಿಗೇನು 10,000 ರೂಪಾಯಿ ಹಾಕಿದ್ರಲ್ಲ, ಅತಿ ಹೆಚ್ಚು ಪ್ರಮಾಣದ 71% ಮಹಿಳೆಯರು ಬಂದು ಮತ ಹಾಕಿದ್ದಾರೆ. ಈ ರಾಜ್ಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಮತಗಟ್ಟೆಗೆ ಬಂದಿರಲಿಲ್ಲ. ಇದು ಏನ್ ತೋರಿಸ್ತದೆ ಅಂದ್ರೆ ಹಣ ಕೊಟ್ಟು ಓಟ್ ತಗೊಂಡಿದ್ದಾರೆ ಅಂತ ಅನಿಸ್ತದೆ. ಸರ್, ಮತ್ತೆ ಯಾಕಂದ್ರೆ ಅಲ್ಲಿ ನಿಮ್ಮ ನಾಯಕರು ಹೇಳ್ತಿದ್ರು ಈ ನಾವೇ ಅಧಿಕಾರಕ್ಕೆ ಬರ್ತವಂತ ವೋಟ್ ಚೋರ್ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪ. ಬಟ್ ಜನ ಅಲ್ಲಿ ನಂಬಲಿಲ್ವಾ ಅಂತ ಸರ್? ಜನಕ್ಕೆ ದಿಕ್ಕು ತಪ್ಪಿಸಿದ್ದಾರೆ, ನಂಬಿದ್ದಾರೆ, ದಿಕ್ಕು ತಪ್ಪಿಸಿದ್ದಾರೆ. ಇಲ್ಲಿ ರಾಜಕಾರಣಕ್ಕೆ ಏನು ಪ್ರಭಾವ ಬೀರುತ್ತೆ ಸರ್ ಈ ಒಂದು ಫಲಿತಾಂಶ? ಏನು ಪ್ರಭಾವ ಬೀಳಲ್ಲ. ಅದು ಏನಾದ್ರು ಮತ್ತೆ ಸಿಎಂ ಬದಲಾವಣೆ ಕೇಳಿ ಬರ್ತದೆ ಜಾಸ್ತಿ, ಆ ಸಮಸ್ಯೆ ಇದಕ್ಕೆ ಹೊಂದಾಣಿಕೆ ಇಲ್ಲ. ಎಸ್, ಇದಿಷ್ಟು ಶಾಸಕರಾದ ಬಿ ಆರ್ ಪಾಟೀಲ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಸದಾನಂದ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ಬಿಹಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಜೋಡಿ ಕಮಾಲ್ ಮಾಡಿರತಕ್ಕಂಥದ್ದು ಕಾರಣ ಇವತ್ತಿನ ಫಲಿತಾಂಶ. ಅದರಲ್ಲೂ ಪ್ರಮುಖವಾಗಿ ಇದೀಗ ಎನ್ಡಿಎ ಮೈತ್ರಿಕೂಟ ಇದೀಗ ಯಶಸ್ವಿಯಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿ ಎಲ್ಲ ಮತದಾರರನ್ನ ಒಲಿಸುವ ಮುಖಾಂತರ ಮತ್ತೊಮ್ಮೆ ಸಾಬೀತು ಮಾಡಿದೆ ಬಿಹಾರದ ಜನತೆಯನ್ನ ಆಳಲಿಕ್ಕೆ ಸಮರ್ಪಕವಾದಂತಹ ನಾಯಕತ್ವ ನಮಗಿದೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಮಹಾಗಠಬಂಧನವನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಎನ್ಡಿಎ 204, ಎಂಜಿಬಿ 33, ಜಾನ್ ಕಿಶೋರ್ ಅಲ್ಲಿ 0 ಆಗಿರ್ತಕ್ಕಂತಹ ಒಂದು ಫಲಿತಾಂಶ ಹೊಂದಿದೆ. ಇನ್ನು ಇತರೆಯಲ್ಲಿ 6. ಅದರಲ್ಲೂ ಪ್ರಮುಖವಾಗಿ 243 ಕ್ಷೇತ್ರಗಳಲ್ಲಿ ಈಗಾಗಲೇ ಮ್ಯಾಜಿಕ್ ನಂಬರ್ ಅನ್ನ ಎನ್ಡಿಎ ಕೂಟ ಇದೀಗ ಕ್ರಾಸ್ ಮಾಡಿರ್ತಕ್ಕಂಥದ್ದು. ಇನ್ನೇನು ಉಳಿದಿರತಕ್ಕಂತಹ ಕೆಲವೊಂದಿಷ್ಟು ಕ್ಷೇತ್ರಗಳ ಒಂದು ಫಲಿತಾಂಶ ಬರಬೇಕು, ಅದು ಕೂಡ ಬರುತ್ತೆ. ಇನ್ನೇನು ಕೆಲವೇ ಒಂದು ಸಮಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರ ಜನತೆಯನ್ನು ಉದ್ದೇಶಿಸಿ ತಾವು ಏನು ಚುನಾವಣಾ ಪೂರ್ವವಾಗಿ ಕೊಟ್ಟಿರತಕ್ಕಂತಹ ಏನು ಕೆಲವೊಂದಿಷ್ಟು ಆಶ್ವಾಸನೆಗಳಿತ್ತು, ಅದರ ಜೊತೆಗೆ ಬಿಹಾರ ಜನತೆಗೆ ಬೇಕಾಗಿರತಕ್ಕಂತಹ ಅತ್ಯವಶ್ಯಕವಾಗಿರತಕ್ಕಂತಹ ಕೆಲವೊಂದಿಷ್ಟು ಮೂಲ ಸೌಕರ್ಯಗಳಾಗಿರಬಹುದು, ಅದೇ ರೀತಿ ಉದ್ಯೋಗ ಆಗಿರಬಹುದು, ಕೆಲವೊಂದಿಷ್ಟು ಶಿಕ್ಷಣ ಕ್ರಾಂತಿ ಆಗಿರಬಹುದು, ಔದ್ಯೋಗಿಕ ಕ್ರಾಂತಿ ಆಗಿರಬಹುದು, ಎಲ್ಲವನ್ನೂ ಕೂಡ ಆ ಒಂದು ಪ್ರಣಾಳಿಕೆಯಲ್ಲಿ ಏನನ್ನ ಸಮರ್ಪಕವಾಗಿ ಚಾಚು ತಪ್ಪದೆ ನಾವು ಅದನ್ನ ಜಾರಿಗೆ ತರ್ತೀವಿ ಅಂತಕ್ಕಂತಹ ಏನು ಮಾತನ್ನ ಕೊಟ್ಟಿದ್ದಾರೋ ಆ ಒಂದು ಎಲ್ಲ ಅಜೆಂಡವನ್ನು ಉದ್ದೇಶಿಸಿ ಇವತ್ತು ಮಾತನಾಡಲಿದ್ದಾರೆ. ಸೊ ಇದೀಗ ಎಲ್ಲದೂ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಲಿದ್ದಾರೆ ಬಿಹಾರ ಜನತೆಯನ್ನು ಉದ್ದೇಶಿಸಿ.